Hello, friends. How are you all? I hope you all are doing best for your examinations. I am Yasmin from Bengaluru, Karnataka. So, my day has started. ಸೊ ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡಿಗೆ ಕಳಿಸಿದೆ. ಅದ ನಂತರ ಸ್ವಲ್ಪ ನನ್ನ ಮಗುವಿಗೆ ಪೌಡ್ರ್ ಮಾಡಬೇಕಾಗಿತ್ತು. ಸೊ ಓಟ್ಸು ಮಖಾನೆ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಹುರಿದು ಇಟ್ಕೊಂಡೆ. ಸೊ ನನ್ನ ಮಗುನೂ ಅಳ್ತಾ ಇತ್ತು. ಸೊ ನಾನು ಅದಕ್ಕೆ ಕರ್ಕೊಂಡೆ ನಾನು ಸ್ವಲ್ಪ ಕೆಲಸ ಮಾಡಿದೆ. ಕೆಲವೊಮ್ಮೆ ಇವತ್ತು ಕೆಲಸ ಬೇಗ ಮುಗಿಯಿತು, ಈಗ ಸ್ವಲ್ಪ ಹೆಚ್ಚು ಓದೋಣ ಅಂತ ಅನಿಸುತ್ತೆ. ಬಟ್ ಏನಾಗುತ್ತೆ ಅಂದರೆ ಅಷ್ಟರಲ್ಲೇ ಮತ್ತೊಂದು ಕೆಲಸ ಎದುರುಗಡೆ ಆಗುತ್ತೆ. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿರುವಾಗಲೇ ನನ್ನ ಚಿಕ್ಕ ಮಗ ಮನೆ ತುಂಬ ಆಟವಾಡಿ ಗಲೀಜು ಮಾಡಿದ್ದ. ಸೊ ಇದೇ ಅಮ್ಮಂದಿರ ಜೀವನ ಅಲ್ವಾ. ಸೊ ನನ್ನ ದೊಡ್ಡ ಮಗ ಸ್ಕೂಲಿಗೆ ಹೋಗಿದ್ದ. ಸೊ ನನ್ನ ಸಣ್ಣ ಮಗುಗೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಸಿ ಮಲಗಿಸಿದೆ. ಅದ ನಂತರ ನಾನು ಇವಾಗ ಬಂದು ಚಪಾತಿ ಮಾಡಿ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ. ಸೊ ಇದಾದ ನಂತರ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ HSTR ಪರೀಕ್ಷೆ ನೋಟಿಫಿಕೇಷನ್ ಬಂದಿದೆ. ಆದರೆ ಈ ಬಾರಿ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಮೆಥಡ್ನವರಿಗೆ ವೇಕೆನ್ಸಿನೇ ಕೊಟ್ಟಿಲ್ಲ ಅವರು. ಅದನ್ನು ನೋಡಿ ಸ್ವಲ್ಪ ಬೇಜಾರಾಯಿತು. ಸೊ ನಾನು ಪ್ರಿಪ್ರೇಷನ್ ಮಾಡ್ತಾ ಇರೋದೇ HSTR ಫಿಸಿಕ್ಸ್ ಮ್ಯಾಥ್ಸ್ ಮೆಥಡಾಲಜಿಗೋಸ್ಕರ. ಸೊ ಮತ್ತು ನಾನು ಬೇಜಾರಾದ ನಂತರ ನನ್ನಷ್ಟಿಗೆ ನಾನೇ ಅಂದ್ಕೊಂಡೆ, ಕ್ರೈಸ್ ಇದೆ, GPSTR ಇದೆ, ನಾನು ಅದಕ್ಕೂ ಟ್ರೈ ಮಾಡ್ಬೋದು ಅಂತ. ಮೇ ಬಿ ಫಿಸಿಕ್ಸ್ ಮ್ಯಾಥ್ಸ್ ಮೇ ಬಿ ಅವರು ತಿದ್ದುಪಡಿ ಬರುವ ಸಾಧ್ಯತೆ ಇದೆ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ನನ್ನ ಆಶೆಯನ್ನು ಬಿಡುವುದಿಲ್ಲ. ಇಂದು HSTR ಆಗಲಿ ಅಥವಾ ಕ್ರೈಸ್ GPSTR ಆಗಲಿ ನನ್ನ ತಯಾರಿಯನ್ನು ನಿಲ್ಲಿಸಬಾರದು ಎಂದು ನಾನು ನಿರ್ಧರಿಸಿದೆ. ಕನಿಷ್ಠ 2 ಲೆಸನ್ಸ್ ನಾನು ಇವತ್ತು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ನೋಡೋಣ ನಾನು ಎಷ್ಟು ಮುಗಿಸ್ತೀನೋ ಇಲ್ಲೋ ಅಂತ. ನಾನು ಎಷ್ಟು ಸಮಯ ಓದ್ತೀನಿ ಒಂದು ದಿವಸಕ್ಕೆ ಅಂತ ನಾನು ಒಂದು ಟೈಮರ್ನ ಇಟ್ಕೊಂಡಿದ್ದೀನಿ. ಸೊ ಒಬ್ಬ ತಾಯಿಗೆ ಓದುವುದು ತುಂಬ ಸುಲಭವಲ್ಲ. ನನ್ನ ಮಗನಿಗೆ ಯಾವಾಗಲೂ ನನ್ನ ಅವಶ್ಯಕತೆ ಇರುತ್ತದೆ. ಅದರಿಂದ ನಿರಂತರವಾಗಿ ಓದಲು ಆಗೋದಿಲ್ಲ. ನನ್ನಂತೆಯೇ ಮನೆ, ಮಕ್ಕಳು ಮತ್ತು ಓದನ್ನು ಒಟ್ಟಿಗೆ ಮ್ಯಾನೇಜ್ ಮಾಡ್ತಿರುವ ತಾಯಂದಿರೂ ಇದ್ದಾರೆ. ನೀವು ಕೂಡ ಅವರಲ್ಲಿ ಒಬ್ಬರಾಗಿದ್ದರೆ ದಯವಿಟ್ಟು ನನಗೆ ಒಂದು ಮೆಸೇಜ್ ಕಾಮೆಂಟಲ್ಲಿ ಹೇಳಿ. ನಿಮ್ಮ ಮಗುವಿಗೆ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಓದಿನ ಯೋಜನೆ ಮಾಡಿ. ಸ್ವಲ್ಪ ಸಮಯ ಸಿಕ್ಕರೂ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಯಾಕಂದರೆ ಈ ಅಪರ್ಚುನಿಟಿ ನಮಗೆ ಸಿಗ್ತಾ ಇದೆ, ನಾವು ಬಳಸ್ಕೊಳ್ಳೇಬೇಕಾಗುತ್ತೆ. ಸೊ ಇವತ್ತು ನಾನು ಸರ್ಟ್ಸ್ ಅನ್ನೋದು ಒಂದು ಲೆಸನ್ ನಾನು ಮುಗಿಸಿದೆ. ಸೊ ನಾನು ಸ್ವಲ್ಪ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡಿದೆ. ಸೊ ಮಧ್ಯಾಹ್ನದ ನಂತರ ಮಕ್ಕಳಿಗೆಲ್ಲ ಊಟ ಮಾಡಿಸಿ ಮನೆ ಕೆಲಸವನ್ನು ಮುಗಿಸಿ ನಂತರ ನಾನು ಟ್ಯೂಷನ್ ತೊಗೋತಾ ಇದ್ದೀನಿ. ಸೊ ನಾನು 3:30 ಮನೆ ಬಿಟ್ಟರೆ ನಾನು 4 to 6:30ವರೆಗೆ ತೊಗೋತೀನಿ. ಸೊ ಮನೆಗೆ ಬರುವಷ್ಟೊತ್ತಿಗೂ 7 o'clock ಆಗುತ್ತೆ ನೈಟ್. ಸೊ ಇವತ್ತು ನಾನು ಒಂದು ಲೆಸನ್ ಮತ್ತು ಇನ್ನೊಂದು ಲೆಸನ್ ಅರ್ಧ ಅಷ್ಟೇ ಆಗಿದೆ. ಸೊ ರಾತ್ರಿ ನನಗೆ 1/2 hour ಅಷ್ಟೇ ಸಿಕ್ಕಿತ್ತು ನನಗೆ ಟ್ಯೂಷನ್ ಬಂದಮೇಲೆ ನನಗೆ ಓದೋದಕ್ಕೆ. ಸೊ ಇವತ್ತಿನ ಲಾಗ್ ಇಷ್ಟೇ. ಸೊ ನೀವೆಲ್ಲ ಹೇಗೆ ಅಭ್ಯಾಸ ಮಾಡ್ತಾಯಿದ್ದೀರಾ ಅಂತ ನನಗೆ ಒಂದು ಕಾಮೆಂಟಲ್ಲಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.